ಪರೀಕ್ಷೆಗಳಲ್ಲಿ ಮಾಲ್ ಪ್ರಾಕ್ಟೀಸ್ ನಿಲ್ಲಿಸಬೇಕು, ಈ ಕಾಪಿ ಗಿಪಿ ಹೊಡೆಯೋದು ಎಲ್ಲ ತಡಿಬೇಕು ಅನ್ನುವ ಕಾರಣಕ್ಕೆ ಹಲವು ನಿಯಮಗಳನ್ನು ಮಾಡಿರ್ತಾರೆ. ಫಿಸಿಕಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಗಳಿದ್ದಾವೆ. ಫುಲ್ ಶರ್ಟ್ ಹಾಕೊಳ್ಳಂಗಿಲ್ಲ, ಹಾಫ್ ಶರ್ಟ್ ಹಾಕೊಂಡಿರ್ಬೇಕು ನಿಯಮ. ಓಕೆ, ಕುತ್ತಿಗೆಗೆ ಚೈನ್ ಹಾಕೊಳ್ಳಂಗಿಲ್ಲ, ವಾಚ್ ಕಟ್ಟಂಗಿಲ್ಲ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾವುದೂ ಇಟ್ಕೊಂಡ್ಬರಂಗಿಲ್ಲ, ಕಿವಿ ಮುಚ್ಚುವಂತೆ ಬಟ್ಟೆ ಸುತ್ತುವಂತಿಲ್ಲ ಅಥವಾ ಟೋಪಿ ಹಾಕಿಕೊಳ್ಳುವಂತಿಲ್ಲ. ಇಂಥ ನಿಯಮಗಳಿದ್ದಾವೆ. ಕಾನೂನನ್ನು ಜಾರಿ ಮಾಡುವಾಗ ಕಾಮನ್ ಸೆನ್ಸ್ ಬಳಸಬೇಕು ಅಂತ. ಕಾನೂನು ಜಾರಿ ಮಾಡುವಾಗ ಕಾಮನ್ ಸೆನ್ಸ್ ಬಳಸಬೇಕು. ಕಾನೂನಿಗೆ ವರ್ಡ್ ಒಂದಿರುತ್ತೆ, ಸ್ಪಿರಿಟ್ ಒಂದಿರುತ್ತೆ. ಅಂದರೆ ಕಾನೂನು ಬರೆದಿರ್ತಾರಲ್ಲ, ಶಬ್ದಗಳಿರ್ತವೆ, ಸ್ಪಿರಿಟ್ ಇರುತ್ತೆ, ಅದಕ್ಕೊಂದು ಉದ್ದೇಶ ಒಂದಿರುತ್ತೆ. ಇಂಥ ಗುರಿ ಸಾಧನೆಗಾಗಿ ಇಂಥದ್ದು ಒಂದು ಕಾನೂನು ಪಾಲಿಸುವುದಕ್ಕೆ ಬಂದಂಥವ್ರು ಯಾವಾಗಲೂ ಸ್ಪಿರಿಟ್ ಗಮನಿಸಬೇಕು. ಉದ್ದೇಶ ಏನಿರೋದು ಅನ್ನೋದನ್ನು ಗಮನಿಸಬೇಕು. ಶಬ್ದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆ ಉದ್ದೇಶ ಈಡೇರುವುದಕ್ಕೆ ಕಾನೂನನ್ನು ಜಾರಿಗೊಳಿಸಬೇಕು ಅಂತ. ಕಾಪಿ ತಡಿಬೇಕು ಅನ್ನೋ ಕಾರಣ ಕೆಲವು ನಿಯಮಗಳನ್ನು ಮಾಡಿದಾರಪ್ಪ. ನಿಯಮಗಳ ಸ್ಪೆಸಿಫಿಕೇಶನ್ ಇದೆ. ಇಲ್ಲಿ ಜನಿವಾರ ತೆಗೆಸ್ಬೇಕು ಅನ್ನಿಸ್ಬಿಟ್ಟಿದೆ ಅವರಿಗೆ. ಜನಿವಾರ ಕರ್ಮವೇ, ಜನಿವಾರ ಹಾಕೊಂಡು ಹೋಗಂಗಿಲ್ಲ ಅಂದಿದ್ದಾರೆ. ಹುಡುಗರು ಏನು ಮಾಡ್ಬೇಕು ಪಾಪ ಅಂಥ ಟೈಮ್ನಲ್ಲಿ? ಈ ಜನಿವಾರ ಹಾಕೊಂಡಿರ್ತಾರೆ, ಅದನ್ನು ತೆಗಿಬೇಕು ಅಂದರೆ ನೀ ಶರ್ಟ್ ಬಿಚ್ಚು ಬನಿಯನ್ ತೆಗಿ, ಆಮೇಲೆ ಜನಿವಾರ ತೆಗಿಬೇಕು. ಅದನ್ನು 100 ಜನರು ಎದುರು ಮಾಡ್ತಾನೆ ಅವನು. ನೋಡಿ, ಅದಕ್ಕೊಂದು ಧಾರ್ಮಿಕ ಸೆಂಟಿಮೆಂಟ್ ಇದೆ. ಜನಿವಾರ ಯಾವಾಗ ತೆಗಿಬೇಕು? ಮನೇಲಿ ಏನಾದ್ರು ಸಾವಾದಾಗ ತೆಗಿತಾರೆ, ಅಶುಭ ಗಳಿಗೆಗಳಲ್ಲಿ ತೆಗಿತಾರೆ. ತಲೆ ಕೆಡಿಸ್ಕೋಬೇಡಿ, ಹೇಳಿ ಕೇಸ್ ಹಾಕಿ ಒಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದು ಸೀಟ್ ಕೊಡಿ ಗೌರ್ಮೆಂಟ್ ಕಡೆಯಿಂದ. ಅಲ್ರಿ, ಜನಿವಾರದಲ್ಲಿ ಕಾಪಿ ಚೀಟಿ ಇಟ್ಕೊಂಡು ಬರೋಕ್ಕೆ ಆಗತ್ತಾ? ಬ್ಲೂಟೂತ್ ಡಿವೈಸು ಇನ್ನೊಂದು ಮತ್ತೊಂದು ಇಟ್ಕೊಂಡು ಬಂದು ಕಾಪಿ ಹೊಡಿಯೋಕ್ಕಾಗತ್ತಾ? ಕಾಮನ್ ಸೆನ್ಸ್ ಬೇಡವಾ? ನನಗೆ ಜನಿವಾರಕ್ಕೆ ಇಷ್ಟೆಲ್ಲ ಆಗಿದೆ. ಇಲ್ಲಿಂಗ ಆಯ್ತು, ಹುಡುಗರು ಕರಡಿಗೆ ಕಟ್ಕೋತಾರಪ್ಪ. ಮೆಟಲ್ದಿರುತ್ತೆ, ಬೆಳ್ಳಿದಿರುತ್ತದು, ಒಳಗೆ ಕ್ಯಾವಿಟಿ ಇರುತ್ತೆ, ನೀವು ಅದನ್ನು ತೆಗೆಸಿದ್ದೀರಾ ಅಂತ ನನ್ನ ಪ್ರಶ್ನೆ. ಅಂದರೆ ಅದು ಗಲಾಟೆ ಆಗಿರ್ಬೇಕಲ್ಲ. ಇದಕ್ಕಿಂತ ಮುಂಚೆ 2 ಪೇಪರ್ ಬರೆದಿದ್ದಾನೆ ಅವನು, 2 ಸಬ್ಜೆಕ್ಟ್ ಬರೆದಿದ್ದಾನೆ. ಆವಾಗ ಜನಿವಾರದ ಸಮಸ್ಯೆ ಆಗಿಲ್ಲ. ಅಲ್ಲಿಗೆ ಅತಿರೇಕಿ ಅತ್ಯುತ್ಸಾಹಿ ಒಬ್ಬ ಎಕ್ಸಾಮ್ ಡ್ಯೂಟಿಗೆ ಬಂದಿದ್ದ ಅಂತ ಅನ್ಸುತ್ತೆ. ಅಲ್ಲಿ ಸರ್ಕಾರಿ ನೌಕರಿಗೆ ಜಾಯ್ನಿಂಗ್ ಲೆಟರ್ ಕೊಡುವಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಡಿ ಅಂತ ಹೇಳಿರ್ತಾರಂತೆ. ಆದೇಶ ಏನು ಬರುತ್ತದೆ ಅಷ್ಟೇ ಪಾಲನೆ ಮಾಡಿ ಅಂತ. ಅಷ್ಟೇ ಪಾಲನೆ ಮಾಡಿದ್ರು ಆಗ್ತಿತ್ತು, ಅತಿಯಾಗಿ ಪಾಲನೆ ಮಾಡೋಕ್ಕೆ ಹೋಗಿ ಇದನ್ನು ಮಾಡ್ಕೊಂಡಿದ್ದಾರೆ.